ದಟ್ಸ್ ಗುಡ್. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರ ಟೈಮ್ ವೇಸ್ಟ್ ಬೇಡ, ಟ್ರೈ ದಿಸ್ ಸೈಡ್ ಇನ್ಕಮ್ ಅಂತೇಳಿ. 19 ಏಜ್ಗೆ ಅಂದ್ರೆ ನಿಂದ ಇನ್ಕಮ್ ಸ್ಟಾರ್ಟ್ ಆಗ್ಬೇಕು. 19 ಏಜ್ ಬಿದ್ದು ಅಂದ್ರ ನಿಂದ ಸೈಡ್ ಇನ್ಕಮ್ ಸ್ಟಾರ್ಟ್ ಆಗ. ಬ್ರೋ, ಇಮೇಜ್ ಮಾಡು, ಅದನ್ನ ಮಾಡು, ಇದನ್ನ ಮಾಡು ಅಂತ ನಿನಗೆ ಇಮೇಜ್ ಮಾಡಬೇಡ ಅಂತ ಹೇಳತ್ತಿಲ್ಲ. ದಟ್ಸ್ ಗುಡ್, ಇಮೇಜ್ ಮಾಡು. ಆ್ಯಂಡ್ ನೀ ಅದ್ರ ತಕ್ಕ ನಡ್ಕೊಂಡಿರ್ಬೇಕು ಅಂದ್ರೇನ ಅದ್ರ ತಕ್ಕ ಕೆಲಸ ಮಾಡ್ತಿರ್ಬೇಕು. ಬ್ರೋ, ಈಗಿಂದ್ರಾಗ ನಿನಗ ಈಗಿನ ದುನಿಯಾದಾಗ ಕೆಲಸ ಮಾಡಿದ ಕಿಮ್ಮತ್ ಕೊಡ್ತಾರ ಬ್ರೋ. ಆ್ಯಂಡ್ ಅದಕ್ಕಿಂತ ನಿನಗ ನಿನ್ನ ಕಡೆ ಹೆಚ್ಚಿನ ರೀತಿಯಲ್ಲಿ ಇನ್ಕಮ್ ಇದ್ರ ಬೆಲೆ ಕೊಡ್ತಾರ ಬ್ರೋ. ಮೊದಲ ಇದನ್ನ ತಿಳ್ಕೊ ಬ್ರೋ. ಏನು ವ್ಯಾಲ್ಯೂಪಾ ಅಂತ ನಾನು ಹೇಳ್ತೇನೆ ನೋಡಿ. ಏನು ವ್ಯಾಲ್ಯೂ? ನೀ ಬಡವಿದ್ರೆ ನಿನಗೆ ಎಷ್ಟು ಬೆಲೆ ಕೊಡ್ತಾರ, ರಿಚ್ ಇದ್ರೆ ಎಷ್ಟು ಬೆಲೆ ಕೊಡ್ತಾರ, ಅಲ್ಲೇ ನೀನು ಕಾನ್ಫರೆನ್ಸ್ ಮಾಡ್ಕೊ. ಅಂದ್ರೇನ ಅಲ್ಲೇ ಡಿಫ್ರೆಂಟ್ ಮಾಡ್ಕೊ. ಟೈಮ್ ವೇಸ್ಟ್ ಮಾಡ, ಟೈಮ್ ವೇಸ್ಟು ಮಾಡು, ಆಲ್ತು ಪಲ್ತು ಅರಿಗಾಡು, ಬ್ಯಾಡ, ನಿನಗೆ ಏನು ಅನ್ನಂಗಿಲ್ಲ. ಆದ್ರೆ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಪ್ಲಸ್ ನೀ ಕೆಲಸ ಮಾಡ್ಬೇಕು, ಸೈಡ್ ಒಂದು ಏನಾದರೂ ಸ್ಟಾರ್ಟ್ ಮಾಡ್ಬೇಕು. ಸೊ ಹಾಯ್, ಹಲೋ ಗೈಸ್, ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮನಿ ಪವರ್ ಬ್ಲಾಗ್ಸ್ಗೆ ಸುಸ್ವಾಗತ. ಬನ್ರಿ, ಇವತ್ತಿನ ಕಂಟೆಂಟ್ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡುವ. ದಟ್ಸ್ ಗುಡ್. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರ ಟೈಮ್ ವೇಸ್ಟ್ ಬೇಡ, ಟ್ರೈ ದಿಸ್ ಸೈಡ್ ಇನ್ಕಮ್ ಅಂತೇಳಿ. ಇದು ಯಾವ ಥರ ಇದಕ್ಕೆ ಫಾಯಿಂಟ್ಸ್ ಹೇಳ್ತೀನಿ ಅಂತಂದ್ರೆ, ನೀವು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ, ಹೆಂಗೆ ವೇಸ್ಟ್ ಮಾಡ್ತೀರಿ ಅಂತೇಳಿ ಅದ್ರ ಬಗ್ಗೆ ಹೇಳ್ತೀನಿ. ಇದರ ಸಂಬಂಧ ವೇಸ್ಟ್ ಮಾಡ್ತೀರಿ ನೀವು ಟೈಮ್. ಏನಾದರೂ ಟೈಮ್ ವೇಸ್ಟ್ ಮಾಡಬಾರ್ದು ಯಾವತ್ತೂ. ಯಾಕೆ ಟೈಮ್ ವೇಸ್ಟ್ ಆಗುತ್ತೆ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಇನ್ನು ಆ ಕಂಟೆಂಟ್ ಬಗ್ಗೆ ಚರ್ಚೆ ಮಾಡಿ ವಿಷಯ ಅದರದ ಪಾಯಿಂಟ್ಸ್ ಕೊಡ್ತೀನಿ ನೋಡಿ ನಿಮ್ಗೆ. ದಟ್ಸ್ ಗುಡ್. ಅದರದ ಕೇಳ್ರಿ. ಆ್ಯಂಡ್ ನೀವು ಕೇಳಿ ಕರೆಕ್ಟ್ ಐತಿಲ್ಲೋ, ಕರೆಕ್ಟ್ ಇದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ದಟ್ಸ್ ಗುಡ್. ಆ್ಯಂಡ್ ಇವತ್ತು ಕಂಟೆಂಟ್ ಏನಪ್ಪ ಅಂದ್ರೆ ಟೈಮ್ ವೇಸ್ಟ್ ಬೇಡ, ಟ್ರೈ ದಿಸ್ ಸೈಡ್ ಇನ್ಕಮ್. ಅಂದ್ರೆ ಏನಪ್ಪ ಸೈಡ್ ಇನ್ಕಮ್ ಅಂದ್ರೆ ಏನು? ಸೈಡ್ ಇನ್ಕಮ್ ಅಂದ್ರೆ ನೀನು ಒಂದು ಏನಾರ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್. ನೀ ಸ್ಟೂಡೆಂಟ್ ಆಗ ಏನಾಗ, ನೀನು ಸ್ಟೂಡೆಂಟ್ 19 ಏಜ್ಗೆ ಅಂದ್ರೆ ನಿಂದ ಇನ್ಕಮ್ ಸ್ಟಾರ್ಟ್ ಆಗ್ಬೇಕು. 19 ಏಜ್ ಬಿದ್ದು ಅಂದ್ರೆ ನಿಂದ ಸೈಡ್ ಇನ್ಕಮ್ ಸ್ಟಾರ್ಟ್ ಆಗಲೇಬೇಕು. ಯಾಕಪ್ಪ ಅಂದ್ರೆ 24-25 ಏಜ್ ಒಳಗೆ ನಿಂದು ಇನ್ಕಮ್ ಬಿಲ್ಡ್ ಆಗಿರ್ಬೇಕು. ನಿನ್ನ ಕಡೆ ಇನ್ಕಮ್ ಇರಬೇಕು. ಯಾಕಂದ್ರೆ ಈಗ ದುನಿಯಾ ಜನ್ರೇಷನ್ ಕ್ಲಿಯರ್ ಆಗಿ ದುಡ್ಡಿನ ಮೇಲೆ ಐತಿ. ಯಾಕಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ರೆ ನಿಂದು ಏನೂ ಇಲ್ಲ. ದಟ್ಸ್ ಗುಡ್. ಎಲ್ಲ ಬ್ಲಾಗ್ ಹೇಳ್ತೀನಿ. ಆ್ಯಂಡ್ ನೀನು ಯಾವ ಥರ ಸೈಡ್ ಇನ್ಕಮ್ ಚಾಲೂ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡು. ಟೈಮ್ ಯಾಕೆ ವೇಸ್ಟ್ ಮಾಡ್ತೀನಿ ನೀನು? ಟೈಮ್ ಹೆಂಗೆ ವೇಸ್ಟ್ ಮಾಡ್ತೀನಿ ಅಂದ್ರೆ ಸುಳ ಖಾಲಿ ಪುಕ್ಕಟ ರೀಲ್ಸ್ ನೋಡೋದು, ಅದನ್ನು ನೋಡೋದು, ಹಿಂಗೆ ಮಾಡೋದು, ಅದ ಹಿಂಗೆ ಅಲ್ಲೆಟ್ ಇಲ್ಲೆಟ್ ಅಡ್ಡಾಡಿ ಏನಾದರೂ ಟ್ರೈ ಮಾಡೋಲ್ಲ. ಏನಾದರೂ ಟ್ರೈ ಮಾಡು. ಟ್ರೈ ಮಾಡಿ ದಿಸ್ ಟು. ಆ್ಯಂಡ್ ನೀನು ಮುಂದೆ ಹೋಗು. ಅಂದ್ರೇನ, ನೀವು ಮುಂದೆ ಹೋಗಕ್ಕೆ ಟ್ರೈ ಮಾಡತ್ತಿಲ್ಲ, ಸುಳ ಅಲ್ಲೇ ಕುಂದ್ರದು. ಅದ್ರ ಬಗ್ಗೆ ಇದು ಮಾಡ್ತಿ ಥಿಂಕ್. ಅಂದ್ರೆ ಮುಂದೆ ಅದಕ್ಕೇನು ಮಾಡಬೇಕು, ಅದಕ್ಕೇನು ಏನು ತೊಗೊಂಡು ಮಾಡಿದ್ರೆ ಸ್ಟಾರ್ಟ್ ಆಗೈತಿ. ದಟ್ಸ್ ಗುಡ್. ಅದ್ರ ವಿಚಾರ ಮಾಡತ್ತಿಲ್ಲ. ದಟ್ಸ್ ಇಮೇಜ್ ಮಾಡ್ಕೊತ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕಂತ ಇಮೇಜ್ ಮಾಡ್ಕೊತ ಕುಂದ್ರತ್ತೀನಿ. ಇಮೇಜ್ ಮಾಡಿದ್ರೆ ಆಗೋಲ್ಲ ಬ್ರೋ. ದಟ್ಸ್ ಗುಡ್. ಸ್ಟಾರ್ಟ್ ಮಾಡು ಅಂದರೆ ಆಗುತ್ತೆ ಅಲ್ಲ. ಬ್ರೋ, ಇಮೇಜ್ ಮಾಡು, ಅದನ್ನ ಮಾಡು, ಇದನ್ನ ಮಾಡು ಅಂತ ನಿನಗೆ ಇಮೇಜ್ ಮಾಡಬೇಡ ಅಂತ ಹೇಳತ್ತಿಲ್ಲ. ದಟ್ಸ್ ಗುಡ್, ಇಮೇಜ್ ಮಾಡು. ಆ್ಯಂಡ್ ನೀ ಅದ್ರ ತಕ್ಕ ನಡ್ಕೊಂಡಿರ್ಬೇಕು. ಅಂದ್ರೇನ ಅದ್ರ ತಕ್ಕ ಕೆಲಸ ಮಾಡ್ತಿರ್ಬೇಕು. ಇಮೇಜ್ ಮಾಡ್ತಿರ್ತಿ, ಇಮೇಜ್ ಮಾಡಿದ್ದಕ್ಕೆ ಆ ಇಮೇಜ್ ಮಾಡ್ತಿಯಲ್ಲ, ಆ ಇಮೇಜ್ ಮಾಡೋದಕ್ಕೆ ಅದನ್ನು ತೊಗೋಬೇಕು ಅನ್ನೋದಕ್ಕೆ ನೀ ಏನು ಮಾಡ್ಬೇಕು ಅನ್ನೋದು ಸ್ಟಾರ್ಟ್ ಮಾಡ್ಬೇಕು. ಆ್ಯಂಡ್ ನಿನಗೆ ರೀಲ್ಸ್ ನೋಡಬೇಡ. ಆ್ಯಂಡ್ ನನಗೆ ಅಲ್ಲಿ ಅಡ್ಡಾಡು ಇಲ್ಲಿ ಅಡ್ಡಾಡು ಅಂತ ನಾ ಅಡ್ಡಾಡಬೇಡ ಅನ್ನತ್ತಿಲ್ಲ. ರೀಲ್ಸ್ ನೋಡು, ಬಿಡು. ದಟ್ಸ್ ಗುಡ್. ನಿನ್ನ ಹ್ಯಾಬಿಟ್. ರೀಲ್ಸ್ ನಾವು ನೋಡ್ತೀವಿ, ನೀವು ನೋಡ್ತೀವಿ. ದಟ್ಸ್ ಗುಡ್. ಅದು ಬೇಡ. ರೀಲ್ಸ್ ನೋಡು, ಅಡ್ಡಾಡು. ಅವಕ್ಕೆ ಎಷ್ಟು ಟೈಮ್ ಕೊಡಬೇಕು, ನಮ್ಮ ಸೈಡ್ ಏನು ಸ್ಟಾರ್ಟ್ ಮಾಡಿರ್ತೀವಲ್ಲ ಅರ್ನ್ ಮಾಡೋಕೆ, ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಅದ್ರ ವ್ಯಾಲ್ಯೂ ತೂಗ ಹಾಕಿ ಆಮೇಲೆ ಇನ್ನೊಂದಕ್ಕೆ ಅಡ್ಡಿಲ್ಲ. ಟೈಮ್ ವೇಸ್ಟರ ಮಾಡು, ರೀಲ್ಸರ ನೋಡು, ಹನ್ನೊಂದರ ನೋಡು. ಫಸ್ಟ್ ನಮ್ಮ ಕೆಲಸ, ಆಮೇಲೆ ಸೈಡ್ ಪಾಲ್ತು ಆಲ್ತು ಪಾಲ್ತು ಸೈಡ್ ಇರ್ಬೇಕು ನಮ್ಮ ಕೆಲಸ. ಫಸ್ಟ್ ನಮ್ಮ ಸೈಡ್ ಕೆಲಸ, ಆಮೇಲೆ ಆಲ್ತು ಪಾಲ್ತು ಗಿಲ್ತು ಪಾಲ್ತು. ದಟ್ಸ್ ಗುಡ್. ಮೊದಲು ಕೆಲಸ. ದಟ್ಸ್ ಗುಡ್.
ಬ್ರೋ ಈಗಿಂದ್ರಾಗ ನಿನಗ ಈಗಿನ ದುನಿಯಾದಾಗ ಕೆಲಸ ಮಾಡಿದ ಕಿಮ್ಮತ್ ಕೊಡ್ತಾರ ಬ್ರೋ. ಆ್ಯಂಡ್ ಅದಕ್ಕಿಂತ ನಿನ್ನ ಕಡೆ ಹೆಚ್ಚಿನ ರೀತಿಯಲ್ಲಿ ಇನ್ಕಮ್ ಇದ್ರು ಬೆಲೆ ಕೊಡ್ತಾರ ಬ್ರೋ. ಮೊದಲು ಇದನ್ನ ತಿಳ್ಕೊ ಬ್ರೋ. ನಿನಗೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೀ ಟೈಮ್ ವೇಸ್ಟ್ ಮಾಡೋದ್ರೊಳಗೆ ನಿಂದ ಅರ್ಧ ವ್ಯಾಲ್ಯೂ ಅಂದ್ರೆ ನಿಂದ ಅರ್ಧ ಏಜ್ ಹೋಗಿರ್ತೈತಿ. ಟೈಮ್ ವೇಸ್ಟ್ ಮಾಡಬೇಡ ಬ್ರೋ. ನೀನು ಸ್ಟೂಡೆಂಟ್ ಯಾರ ಸ್ಟೂಡೆಂಟ್ ಆಗಿದ್ರ ನಿಂದ 19 ಟು ಸಮಥಿಂಗ್ 20 ಇನ್ಕಮ್ ಸ್ಟಾರ್ಟ್ ಆಗಿರ್ಬೇಕು ಬ್ರೋ. ನಿಂದು ಇನ್ಕಮ್ ಸ್ಟಾರ್ಟ್ ಇಲ್ಲಪ್ಪ ಅಂತಂದ್ರೆ ನಿಂದು ಏನು ಕೆಲಸ ಇಲ್ಲ ಬ್ರೋ. ಆ್ಯಂಡ್ ನಾನು ಇನ್ನು ಹಿಂಗೆ ಯಾಕೆ ಮಾತಾಡತ್ತೀನಿ ಅಂತಂದ್ರೆ, ನಿಂದು 19 ಟು 20 ಏಜ್ ಒಳಗೆ ಇನ್ಕಮ್ ಸ್ಟಾರ್ಟ್ ಆಗಿರ್ಬೇಕು. ಇನ್ಕಮ್ ನೀ ಬಿಲ್ಡ್ ಮಾಡಕ್ಕೆ ಅಂದ್ರೆ ಇನ್ಕಮ್ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ಬೇಕು. ನೀ ಅರ್ನ್ ಮಾಡಕ್ಕೆ ಆ ಏಜಿಗೆ ಸ್ಟಾರ್ಟ್ ಮಾಡಿದೆ ಅಂದ್ರೆ 24-25 ಏಜ್ ಒಳಗೆ ನಿಂದು ಇನ್ಕಮ್ ಆಲ್ಮೋಸ್ಟ್ ಕವರ್ ಆಗಿರ್ತೈತಿ. ಇನ್ಕಮ್ ನಿನಗೆ ಆಲ್ಮೋಸ್ಟ್ ಕವರ್ ಆಗಿ ನಿನಗೆ ಅದಕ್ಕೂ ಇನ್ಕಮಿಂದ ವರ್ಕ್ ಬೀಳೋದಿಲ್ಲ. ಅದನ್ನು ತಿಳ್ಕೊ ಮೊದಲು. ದಟ್ಸ್ ಗುಡ್. ಹೇ ಬ್ರೋ, ಈಗಿನ ದುನಿಯಾದಾಗ ನೋಡ, ನಿನಗೆ ನಿನಗೆ ಹೆಂಗೆ ನೀಗ ಪುವರ್ ಆಗಿರ ಅಂದ್ರೇನು, ಪುವರ್ ಲೈಫ್ ರಿಚ್ ಲೈಫ್ ಬೇರೆ. ಹೆಂಗಂದ್ರೆ ಪುವರ್ ಲೈಫ್ ಬಡವ, ರಿಚ್ ಲೈಫ್ ಹೆವಿ ಶ್ರೀಮಂತ. ಆ್ಯಂಡ್ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕರೆಕ್ಟ್ ವ್ಯಾಲ್ಯೂ ನೋಡ ವ್ಯಾಲ್ಯೂ ಮಾಡಿ. ಏನು ವ್ಯಾಲ್ಯೂಪ್ಪ ಅಂತ ನಾನು ಹೇಳ್ತೇನೆ ನೋಡಿ. ಏನು ವ್ಯಾಲ್ಯೂ? ನೀ ಬಡವಿದ್ರೆ ನಿನಗೆ ಎಷ್ಟು ಬೆಲೆ ಕೊಡ್ತಾರೋ, ರಿಚ್ ಇದ್ರೆ ಎಷ್ಟು ಬೆಲೆ ಕೊಡ್ತಾರೋ ಅಲ್ಲೇ ನೀನು ಕಾನ್ಫರೆನ್ಸ್ ಮಾಡ್ಕೊ. ಅಂದ್ರೇನ ಅಲ್ಲೇ ಡಿಫ್ರೆಂಟ್ ಮಾಡ್ಕೊ. ನಿನಗೆ ಎಷ್ಟು ಬೆಲೆ ಐತೆ ಅವ್ರಿಗೆ ಎಷ್ಟು ಬೆಲೆ ಐತೆ ಡಿಫ್ರೆಂಟ್ ಮಾಡ್ಕೊಂಡು ನೋಡ್ಕೊ, ವ್ಯಾಲ್ಯೂ ಮಾಡ್ಕೊ, ತೂಗಾಕ್ ಬ್ರೋ. ಯಾವಾಗಲೂ ಒಂದೇ ವಿಚಾರ ಇರಲಿ ಬ್ರೋ. ಹೆಂಗಂದ್ರೆ ಈಗ ಪೀಸಾಗಿ ನಾನು ಒಂದು ಸೆಕೆಂಡ್ ನಾ ಹೇಳ್ತೀನಿ ನೋಡಿ. ಪೀಸಾಗಿ ಎಲ್ಲ ವಿಡಿಯೋದಾಗ ಹೇಳ್ತೀನಿ, ಪೀಸಾಗಿ ಮಾತಾಡ್ತೀನಿ, ಸ್ವಲ್ಪ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ಬಿಕಾಸ್ ಫ್ರೀಯಾಗಿ ಮಾತಾಡ್ತೀನಿ. ಆ್ಯಂಡ್ ನಿಮ್ಗೆ ಹೇಳೋಕ್ಕೇನಪ್ಪ ಅಂದ್ರೆ ಇಷ್ಟೇ. ಈಗ ನಿನ್ನ ಕಡೆ ನೀ ಟೈಮ್ ವೇಸ್ಟ್ ಮಾಡಿದ್ರೆ ನಿನಗೆ ಯಾರು ಬೆಲೆ ಕೊಡೋಂಗಿಲ್ಲ. ದಟ್ಸ್ ಗುಡ್. ಒಂದು ವಿಚಾರ ಇದು, ನಿನಗೆ ಟೈಮ್ ವೇಸ್ಟ್ ಮಾಡಿದ್ರೆ ನಿನಗೆ ಯಾರು ಬೆಲೆ ಕೊಡೋಲ್ಲ. ಟೈಮ್ ವೇಸ್ಟ್ ಮಾಡಿದ್ರೆ ಬೆಲೆ ಕೊಡ್ತಾರೆ. ಎದಕ್ಕೆ? ಅರ್ನ್ ಮಾಡೋದಕ್ಕೆ, ಅಂದ್ರೆ ದುಡ್ಡು ಮಾಡೋದಕ್ಕೆ ವೇಸ್ಟ್ ಮಾಡಿದ್ರೆ ನಿನಗೆ ಬೆಲೆನೂ ಐತಿ. ಹಿಂಗೂ ಐತಿ ಹಂಗೂ ಐತಿ ಬ್ರೋ. ತಿಳ್ಕೊಂಡು ಮಾಡಿದ್ರೆ ಎಲ್ಲ ಐತಿ. ದುಡ್ಡು ಮಾಡ್ಬೇಕಂದ್ರೆ ನನ್ನ ವಿಡಿಯೋ ನೋಡು, ತಿಳಿಯುತ್ತೆ. ಹೆಂಗೆ ತಿಳಿಯುತ್ತೆ. ಟೈಮ್ ವೇಸ್ಟ್ ಮಾಡು, ಆಲ್ತು ಪಲ್ತು ಅರಿಯಾಡು ಬ್ಯಾಡ, ನಿನಗೇನು ಅನ್ನೋಂಗಿಲ್ಲ. ಆದ್ರೆ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಪ್ಲಸ್ ನೀ ಕೆಲಸ ಮಾಡ್ಬೇಕು, ಸೈಡ್ ಒಂದು ಏನಾದರೂ ಸ್ಟಾರ್ಟ್ ಮಾಡ್ಬೇಕು, ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು. ಅವ್ನು ಎಲ್ಲ ಅಂದ್ರೆ ಅವ್ನು ಎರಡು ಟೈಮ್ ಟು ಟೈಮ್ ನೀ ಕರೆಕ್ಟ್ ಮಾಡಿದ್ರೆ ನಿನಗೆ ವ್ಯಾಲ್ಯೂವೇನು ಹೈ ಲೆವೆಲ್ ವ್ಯಾಲ್ಯೂ ಸಿಗ್ತೈತಿ. ಆ್ಯಂಡ್ ನೀನು ತಲೆ ಕೆಡ್ಸ್ಕೋಬೇಕಾದ್ರೆ ಎದಕ್ಕೆ ತಲೆ ಕೆಡ್ಸ್ಕೋಬೇಕಪ್ಪ ಅಂತಂದ್ರೆ, ನೀನು ಸ್ವಲ್ಪ ದುಡ್ಡಿಗೆ ಭಾಳ ಥಿಂಕ್ ಮಾಡ್ಕೊತ ದುಡ್ಡಿನ ಬಗ್ಗೆ ಥಿಂಕ್ ಮಾಡು. ಹೆಂಗೆ ಮಾಡೋದು, ಯಾವ ಥರ ಮಾಡೋದು, ಸ್ಕಿಲ್ ಎಲ್ಲ ಬೇಕು. ಯಾವ ಥರ ಸ್ಕಿಲ್ ಅವೆಲ್ಲ ಬೇಕಂದ್ರೆ ನಾನು ವಿಡಿಯೋ ನೋಡು. ದಟ್ಸ್ ಗುಡ್. ನಾನು ವಿಡಿಯೋದಾಗ ಎಲ್ಲ ಆಲ್ಮೋಸ್ಟ್ ಸಿಗ್ತಾವೆ ಅಷ್ಟೇ. ದಟ್ಸ್ ಗುಡ್. ಬರೇ ದುಡ್ಡು ಮಾಡ್ಬೇಕು. ಯಾಕೆ ನಿಮಗೆ ಬರೇ ದುಡ್ಡು ಮಾಡ್ಬೇಕಪ್ಪ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ನಿನಗೆ ದುಡ್ಡಿಲ್ಲ ಅಂದ್ರೆ ಏನು ಕಿಮ್ಮತ್ತಿಲ್ಲ. ಯಾಕಪ್ಪ ಕಿಮ್ಮತ್ತಿಲ್ಲ ಅಂತಂದ್ರೆ, ದುಡ್ಡು ಬೇಕೀಗ. ದುಡ್ಡು ಇಲ್ಲ ಅಂತಂದ್ರೆ ಸ್ವಲ್ಪ ಜೀವನ ಮಾಡೋದು ಕಷ್ಟ, ಇಲ್ಲಿ ಇರೋರು ಕೂಡ ಕಷ್ಟ, ಯಾರು ವ್ಯಾಲ್ಯೂ ಕೊಡೋಂಗಿಲ್ಲ. ಅಂದ್ರೆ ನಿನಗೆ ಯಾರು ಮರ್ಯಾದೆ ಕೊಡೋಂಗಿಲ್ಲ, ಯಾರು ನಿನಗೆ ಕಿಮ್ಮತ್ತಿಲ್ಲಂಗೆ ನೋಡ್ಕೊ. ಅಂದ್ರೆ ಹಂಗೆ. ದಟ್ಸ್ ಗುಡ್ ಎಕ್ಸೆಟ್ರಾ. ಗೊತ್ತಾಗುತ್ತೆ ಅಷ್ಟೇ ಬ್ರೋ. ನಾ ಹೇಳೋದಿಷ್ಟೇ. ಟೈಮ್ ವೇಸ್ಟ್ ಭಾಳ ಮಾಡಬೇಡ. ಟ್ರೈ ದಿಸ್ ಸೈಡ್ ಇನ್ಕಮ್. ಅಂದ್ರೇನು, ಯಾವುದಾದ್ರೂ ಒಂದು ಬಿಸ್ನೆಸ್ ಆದರೂ ಟ್ರೈ ಮಾಡು. ಏನಾದರೂ ಒಂದು ಸ್ಕಿಲ್ಲಿಂದ ಯಾವ ಥರ ನಿನ್ನ ಕಡೆ ಯಾವ ಥರ ಸ್ಕಿಲ್ ಐತಿ ಆ ಸ್ಕಿಲ್ ಬಳಸ್ಕೊಂಡು ನೀ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡು. ಸುಮ್ಮ ಖಾಲಿ ಟೈಮ್ ವೇಸ್ಟ್ ಮಾಡಬೇಡ, ಖಾಲಿ ಕುಂಡ್ರಬೇಡ. ಟೈಮ್ ವೇಸ್ಟ್ ಮಾಡಿದ್ರೆ ಏನೂ ಸಿಗಲ್ಲ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ. ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಮಾಡು. ಟೈಮ್ ವೇಸ್ಟ್ ಮಾಡಬೇಕಂತಂದ್ರೆ ಏನಾದರೂ ಅರ್ನಿಂಗ್ ಸ್ಟಾರ್ಟ್ ಮಾಡು. ಅದಕ್ಕೆ ಟೈಮ್ ವೇಸ್ಟ್ ಮಾಡು, ಅದಕ್ಕೆ ಟೈಮ್ ಕೊಡು. ಅಷ್ಟೇ ನಾನು ಹೇಳೋದು.
ನೀ ಅದಕ್ಕೆ ಟೈಮ್ ವ್ಯಾಲ್ಯೂ ಕೊಡು. ಅಂದಂದ್ರೆ ಹತ್ತತ್ರ ನಿಮ್ಗೆ ಹೇಳ್ಬೇಕಂದ್ರೆ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು. ಯಾವುದಾದ್ರೂ ಏನು ಎಕ್ಸೆಟ್ರಾ. ಈಗಿನ ಜನ್ರೇಷನ್ ಒಳಗೆ ಸುಮಾರು ಬಿಸ್ನೆಸ್ಗಳಿದಾವೆ. ಸುಮಾರು ಬಿಸ್ನೆಸ್ಗಳು ಬೇಕಂದ್ರೆ ನಾನು ಹಿಂದಾಗಿರೋ ಬ್ಲಾಗ್ಗಳು ನೋಡು, ಹಿಂದಾಗಿರೋ ನನ್ನ ಚಾನಲ್ ಪೇಜಿಗೆ ಹೋಗಿ, ಅಂದ್ರೆ ನನ್ನ ಚಾನಲ್ಗೆ ಹೋಗಿ ನನ್ನ ಹಿಂದಾಗಿರೋ ವಿಡಿಯೋಸ್ ನೋಡು. ಎಲ್ಲ ನಿಮಗೆ ಬಿಸ್ನೆಸ್ಸು ಅವು ಎಲ್ಲ ಸಿಗ್ತಾವೆ. ನೋಡ್ಕೊ, ಸ್ಟಾರ್ಟ್ ಮಾಡು ಯಾವುದಾದ್ರೂ ಒಂದು. ದಟ್ಸ್ ಗುಡ್ ಅಷ್ಟೇ. ಆ್ಯಂಡ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ ಕುಂತ್ರೆ ಯಾವುದು ಏನು ಬರಲ್ಲ, ಹೋಗಲ್ಲ. ಆ್ಯಂಡ್ ನಿನಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಷ್ಟೇ, ಹೇಳೋದೇನು ಜಾಸ್ತಿ ಇಲ್ಲದ್ರಾಗ. ಅದನ್ನು ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಮಾಡು. ವೇಸ್ಟ್ ಮಾಡ್ಬೇಕಂತಿದ್ದಂದ್ರೆ ಅರ್ನಿಂಗಿಗೆ ಟೈಮ್ ವೇಸ್ಟ್ ಮಾಡು ಅಷ್ಟೇ ಗೈಸ್. ಇಷ್ಟೇ ಗೈಸ್, ಹೇಳೋದೇನಿಲ್ಲ. ಟೈಮ್ ಜಾಸ್ತಿ ವೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ. ಟ್ರೈ ದಿಸ್ ಸೈಡ್ ಇನ್ಕಮ್. ಏನಾದರೂ ಒಂದು ಸೈಡ್ ಇನ್ಕಮ್ ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ಇಷ್ಟೇ ವಿಡಿಯೋದಾಗ. ವಿಡಿಯೋ ಇಷ್ಟ ಆಗಿತ್ತು ಅನ್ಕೊತೀನಿ. ಆಲ್ಮೋಸ್ಟ್ ನಿಮ್ಗೆ ಪಾಯಿಂಟ್ಸ್ ಸಿಕ್ಕು ಅನ್ಕೋತೀನಿ. ದಟ್ಸ್ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಮಾತ್ರ ಮಾಡಿಬಿಡಿ. ಇದೇ ಥರ ಹೊಸ ಕಂಟೆಂಟ್, ಹೊಸ ವಿಚಾರದಲ್ಲಿ, ಹೊಸ ಬಗೆ ಹೊಸ ವಿಚಾರಗಳಲ್ಲಿ, ಚಲೋ ವಿಷಯಗಳಲ್ಲಿ ಚರ್ಚೆ ಮಾಡುವ ನೆಕ್ಸ್ಟ್ ಬ್ಲಾಗಲ್ಲಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಚಲೋ ಬ್ಲಾಗ್ಗಳು ಬರ್ತವೆ, ಮನಿ ಪವರ್ ಬ್ಲಾಗ್ಸ್ಗಳಲ್ಲಿ. ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಡಿಯೋಸ್ ಮಾಡ್ಕೊತ ಹೋಗುವ, ಬ್ಲಾಗ್ ಕೊಟ್ಕೊತ ಹೋಗುವ. ನಿಮಗೆ ಕಂಟೆಂಟ್ ಕೊಡ್ತೀನಿ ಆ್ಯಂಡ್ ವಿಷಯ ಕೊಡ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿರಿ ಇದೇ ಥರ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರುವ. ಅಲ್ಲಿವರೆಗೂ ಟಾಟಾ ಬಾಬಾ, ಸಿ ಯು ಗೈಸ್.